ಸರ್ಪಭೂಷಣ ಶಿವಯೋಗಿಗಳು ರಚಿಸಿದಂತ ಜ್ಞಾನ ಶತಕಂ ಎನ್ನುವ ಗ್ರಂಥದ 94ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ಹಿಂದಿನ ಶ್ಲೋಕದಲ್ಲಿ ಯಾವ ಆತ್ಮನಿಗೆ ದೇಹ ಮತ್ತು ಇಂದ್ರಿಯಾದಿಗಳ ಯಾವುದೇ ವ್ಯಾಪಾರ ಅಥವಾ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಕಾರಣ ಪರಶರೀರಗಳ ಧರ್ಮಗಳಂತೆ ಆತ ಸ್ವಶರೀರ ಧರ್ಮವು ತನಗಿಲ್ಲವೆಂದು ತಿಳಿದಾತ. ಈತನಿಗೆ ಬ್ರಹ್ಮಜ್ಞಾನಿ ಅಂತ ಹೇಳ್ಬೇಕು ಅಂದ್ರು. ಆದರೆ ಇಲ್ಲಿ ಸಂಶಯ, ಸೂರ್ಯ ಉದಯವಾದಾಗ ಸರ್ವ ಅಂಧಕಾರ ಕತ್ತಲ ನಿವೃತ್ತಿಯಾಗುವಂತೆ ಬ್ರಹ್ಮಜ್ಞಾನೋದಯವಾದಾಗ ಜ್ಞಾನಿಗೆ ಶರೀರ ಧರ್ಮಗಳು ನಿವೃತ್ತಿಯಾಗಬೇಕು. ನಿವೃತ್ತಿ ಆಯ್ತು ಅಂದ್ರೆ ಶರೀರ ಗುಣ ಧರ್ಮಗಳಿದ್ದು ಬ್ರಹ್ಮಜ್ಞಾನವಾಗುವುದು ಎಂದರೆ ಒಪ್ಪ ಮಾತೆ. ಜ್ಞಾನಿ ಅಂತೀರಿ ಮತ್ತು ಶರೀರ ಧರ್ಮ ಆವಂತಿರಿ. ಶರೀರ ಧರ್ಮಗಳಿದ್ದು ಬ್ರಹ್ಮಜ್ಞಾನ ಆಗಲಿಕ್ಕೆ ಸಾಧ್ಯವೇ? ಅದು ಹೇಗಾದೀತು ಎಂಬ ಪ್ರಶ್ನೆಗೆ ತನು ಧರ್ಮ ಅಜ್ಞಾನಿಗೆ ದೇಹ ಧರ್ಮ ಇದ್ದಂತೆ, ಜ್ಞಾನಿ ಆತ್ಮ ನಾನು ದೇಹ ನಾನುಲ್ಲಂತ ತಿಳಿದುಕೊಂಡರೂ ಕೂಡ ಜ್ಞಾನಿಗೂ ಶರೀರ ಧರ್ಮ ಇರುತ್ತವೆ. ಆದರೆ ಇದ್ದರೂ ಕೂಡ ಬಾಧೆ ಕೊಡುವುದಿಲ್ಲ ಅನ್ನುವ ಮಾತನ್ನ ಉಪದೇಶ ಮಾಡುವುದಕ್ಕೋಸ್ಕರವಾಗಿ ಜ್ಞಾನಿಗೆ ಮತ್ತು ಅಜ್ಞಾನಿಗಳಿಗೆ ಇರುವ ವ್ಯತ್ಯಾಸವನ್ನ ಈ ಶ್ಲೋಕದಲ್ಲಿ ಹೇಳುವ ಪ್ರಯತ್ನವನ್ನು ಮಾಡ್ತಾರೆ. ಶಾರೀರ ಧರ್ಮ ಸದೃಶವಾಪಿ ಬದ್ಧ ಮುಖೌ ದೋಷ ನ ಹೇತು ಅನಯೋ ಕಿಲ ವಾಸನೆಯ ಧ್ಯೇಯೌ ದ್ವಿಜನ್ಮ ಋಷಲೌ ಇಹ ಕಿಂ ಚ ತೇಷಾಂ ಕ್ಷಾಮ ಭವೇದ್ಯದಿ ರವಿ ಶಿಶಿರೆ ಆತಪೆ ಚಾಂದ್. ಅಂದ್ರೆ ಇಲ್ಲಿ ಶರೀರ ಧರ್ಮ ಅಂದ್ರೆ ಈ ತೋರುವ ಶರೀರದ ಧರ್ಮ ಅಂತ. ಶರೀರ ಧರ್ಮಗಳೇನಾವ ಅಂದ್ರೆ ಇದು ಆಹಾರ ಮತ್ತು ವಿಹಾರಗಳಲ್ಲಿ ಜ್ಞಾನಿಯ ದೇಹವನ್ನ ತಗೊಳ್ರಿ, ಅಜ್ಞಾನಿಯ ದೇಹವನ್ನ ತಗೊಳ್ರಿ, ಬ್ರಾಹ್ಮಣನ ದೇಹವನ್ನ ತಗೊಳ್ರಿ ಅಥವಾ ಇನ್ನೊಬ್ಬರ ದೇಹವನ್ನು ತೆಗೆದುಕೊಂಡಾಗ ಬ್ರಾಹ್ಮಣನು ಕೂಡ ಅನ್ನ ಆಹಾರದಲ್ಲಿ ಅವರು ಬದ್ಧರೆ ಮತ್ತು ಮುಕ್ತರು ಸಮಾನವಾಗಿ ಇರುತ್ತಾರೆ. ಜ್ಞಾನಿಗೂ ಮತ್ತು ಅಜ್ಞಾನಿಗೆ ಶರೀರ ಧರ್ಮ ಮಾತ್ರ ಸಮಾನವಾಗಿ ಇರುತ್ತವ. ಕಾರಣ ಅವನು ಊಟ ಮಾಡ್ತಾನ, ಇವನು ಊಟ ಮಾಡ್ತಾನ. ಅವನಿಗೆ ದೇಹ ಆದಂದ್ರೆ ಆ ದೇಹಕ್ಕೆ ಶೆಕೆ ಆಗ್ತದ, ಚಳಿ ಆಗ್ತದ. ಅಜ್ಞಾನ ದೇಹಕ್ಕೂ ಚಳಿ ಆಗ್ತದ, ಅಜ್ಞಾನ ದೇಹಕ್ಕೂ ಶೆಕೆ ಆಗ್ತದ. ಇವೆಲ್ಲ
ಯಾರ ದೇಹ ಅಂದ್ರೆ ಅಲ್ಲಿ ಇವೆಲ್ಲವೂ ಅದರ ಧರ್ಮಗಳು, ಶರೀರ ಧರ್ಮಗಳವು. ಆದರೆ ಅವರಲ್ಲಿ ಸಂಸ್ಕಾರ ರೂಪ ವಾಸನೆ ಭೇದವಾಗಿರುತ್ತದೆ. ಒಳಗಿನ ಸಂಸ್ಕಾರ ರೂಪದ ವಾಸನೆಗಳು ಬೇರೆಯಾಗಿರುತ್ತವೆ ವಿನಃ ದೇಹ ಧರ್ಮಗಳು ಬೇರೆ ಆಗಲಿಕ್ಕೆ ಇರುವುದಿಲ್ಲ, ಸಾಧ್ಯ ಇಲ್ಲ. ಕಾರಣ ಒಬ್ಬ ಬ್ರಾಹ್ಮಣ ಇರ್ತಾನ, ಅವನು ವೇದವನ್ನ ಅಧ್ಯಯನ ಮಾಡಿರ್ತಾನ. ವೇದ ಅಧ್ಯಯನ ಮಾಡದ ಬ್ರಾಹ್ಮಣನಲ್ಲಿಯೂ ಇನ್ನೊಬ್ಬ ವೇದ ಅಧ್ಯಯನ ಮಾಡದಂತ ವಿಪ್ರನಲ್ಲೂ ಅಥವಾ ವೇದ ಅಧ್ಯಯನವಿಲ್ಲದ ಶೂದ್ರನಲ್ಲಿಯೂ ದೇಹ ಧರ್ಮಗಳು ಸಮಾನ ಇದ್ದರು. ಅವನು ಹಸಿವಾದಾಗ ಊಟ ಮಾಡ್ತಾನಮ್ಮ, ಇವನು ಹಸಿವಾದಾಗ ಊಟ ಮಾಡ್ತಾನ. ಅವನು ನಿದ್ದೆ ಬಂದಾಗ ಕಣ್ಣು ಮುಚ್ಚತಾನ, ಇವನು ನಿದ್ದೆ ಬಂದಾಗ ಕಣ್ಣು ಮುಚ್ಚತಾನ. ಇವನು ಸಂಚಾರ ಮಾಡ್ಬೇಕಾದ್ರೆ ಅದೇ ದೇಹವನ್ನ ಉಪಯೋಗ ಮಾಡ್ತಾನ. ಕೈಯಲ್ಲಿ ಹಿಡಿಬೇಕಾದ್ರೆ ಅವನು ಕೈಯನ್ನೇ ಉಪಯೋಗ ಮಾಡ್ತಾನ. ಅಂದ್ರೆ ದೇಹದ ಏನು ಧರ್ಮಗಳವ ಅವು ಬೇರೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಧರ್ಮಗಳು ಸಮಾನವಿದ್ದರೂ ವಾಸನೆಯಲ್ಲಿ ಭೇದ ಇರ್ತದೆ. ಬ್ರಾಹ್ಮಣ ವೇದ ಅಧ್ಯಯನ ಮಾಡಿದಂತ ಬ್ರಾಹ್ಮಣನ ಸಂಸ್ಕಾರ ಬೇರೆ, ವೇದ ಅಧ್ಯಯನ ಮಾಡದೇ ಇರುವಂತ ವಿಪ್ರನಲ್ಲಿರುವ ಸಂಸ್ಕಾರಗಳು ಬೇರೆ. ಸಂಸ್ಕಾರಗಳು ಬೇರೆ ಇರ್ತವ ವಿನ ದೇಹದ ಧರ್ಮಗಳು ಭೇದ ಇರಂಗಿಲ್ಲ ಅಂತ. ಅದಕ್ಕೆ ಇವರೇನು ಪ್ರಶ್ನೆ ಮಾಡಿದ್ರು, ಜ್ಞಾನಿ ಅಂತ ಹೇಳಿದ ಮೇಲೆ ಶರೀರ ಗುಣಧರ್ಮಗಳು ಬ್ರಹ್ಮ ಜ್ಞಾನವಾಗಿರುವುದೆಂದರೆ ಒಪ್ಪುವ ಮಾತೆ. ಬ್ರಹ್ಮಜ್ಞಾನ ಆದ್ಮೇಲೆ ಶರೀರ ಧರ್ಮಗಳು ಬೇರೆ ಆಗ್ಬೇಕು. ಅಜ್ಞಾನಿ ಧರ್ಮ ದೇಹದ ಧರ್ಮ, ಜ್ಞಾನಿ ದೇಹ ಧರ್ಮ ಭೇದ ಇರ್ಬೇಕಂದ್ರೆ ಹೇಳ್ತಾರ, ಇಲ್ಲ ದೇಹ ಧರ್ಮ ಒಂದೇ ಇರ್ತಾವ, ಆದರೆ ಅವರ ಅಂತರಂಗದ ವಾಸನೆ ಭಿನ್ನ ಇರ್ತಾವಂತ. ಸೂರ್ಯನ ಪ್ರಕಾಶದಲ್ಲಿ ಸಮಾನತ್ವವಿದ್ದರು. ಹಿಂದೆ ಅವನು ದೃಷ್ಟಾಂತವನ್ನು ಕೊಟ್ಟು ಪ್ರಶ್ನೆ ಮಾಡ ನೋಡಮ್ಮ. ಸೂರ್ಯ ಉದಯ ಕಾಲದಲ್ಲಿ ಸಮಸ್ತ ಕತ್ತಲು ನಿವೃತ್ತಿ ಆಗ್ತದೆ. ಅದರಿಂದ ಬ್ರಹ್ಮಜ್ಞಾನಿಯಲ್ಲಿ ಬ್ರಹ್ಮಜ್ಞಾನ ಆದ ನಂತರ ಎಲ್ಲಾ ದೇಹ ಧರ್ಮಗಳು ನಾಶ ಆಗ್ಬೇಕು ಅಂತ ಕೇಳಿದದಕ್ಕೆ ಅದರ ಪ್ರಮಾಣವನ್ನೇ ದೃಷ್ಟಾಂತವನ್ನೇ ಕೊಟ್ಟು, ಇಲ್ಲಿ ಸೂರ್ಯನ ಪ್ರಕಾಶವು ಸಮಾನತ್ವವಿದ್ದರೂ ಕೂಡ ಋತುಗಳ ಅನುಸಾರವಾಗಿ ವಸಂತ ಋತು, ಶಿಶಿರ ಋತು, ಹೇಮಂತ ಋತು ಅಂತ ಇವೆ ಕೆಲವು ಋತುಗಳು ಮಾಡ್ಯಾರಮ್ಮ. ಆ ಋತುಗಳ ಅನುಸಾರವಾಗಿ 4 ತಿಂಗಳ ಬೇಸಿಗೆ, 4 ತಿಂಗಳ ಮಳೆ, 4 ತಿಂಗಳ ಚಳಿ ಅಂತ ಋತುಗಳು ಬದಲಾವಣೆ ಆಗ್ತಾವ. ಆ ಋತುಗಳು ಬದಲಾವಣೆ ಆದಂತ ಸಂದರ್ಭದಲ್ಲಿ ಸೂರ್ಯನ ಪ್ರಕಾಶ ಮಾತ್ರ ಒಂದೇ ಪ್ರಕಾರ ಇರೋದು. ಸೂರ್ಯನಲ್ಲಿ ಉಷ್ಣ ಒಂದೇ ಪ್ರಕಾರವಾಗಿರುತ್ತದೆ ವಿನಃ ಬೇರೆ ಬೇರೆ ಪ್ರಕಾರ ಇರುವುದಿಲ್ಲ. ಆದರೂ ಕೂಡ ಬೇಸಿಗೆ ಕಾಲದಲ್ಲಿ ಬಹಳ ಸೆಕೆ ಅನಿಸ್ತದ, ಬಹಳ ತಾಪ ಅನಿಸ್ತದ. ಚಳಿಗಾಲದಲ್ಲಿ ಕಡಿಮೆ ಅನಿಸ್ತದ, ತಂಪಿರ್ತದ. ಇದು ಸೂರ್ಯನ ಪ್ರಕಾಶದ ವ್ಯತ್ಯಾಸವಲ್ಲ ಅಂತ.
ಸೂರ್ಯನ ಪ್ರಕಾಶದ ವ್ಯತ್ಯಾಸ ಅಲ್ಲ, ಕಾಲಗಳ ವ್ಯತ್ಯಾಸದಿಂದ ಸೂರ್ಯನ ಪ್ರಕಾಶ ಹೆಚ್ಚು ಕಡಿಮೆ ಅಂತ ತೋರುತ್ತದೆ ವಿನಃ ಅದು ಕಾಲಧರ್ಮಗಳೇ ವಿನಃ ಸೂರ್ಯನ ಧರ್ಮವಲ್ಲ. ಅದರಂತೆ ಬ್ರಹ್ಮ ಜ್ಞಾನವಾದ ಮೇಲೆ ಶರೀರ ಧರ್ಮಗಳು ತೋರಬಾರದೆಂದು ಹಿಂದೆ ಮಾಡಿದ ಪ್ರಶ್ನೆಯು ಸರಿಯಾದುದು ಅಲ್ಲ. ಪ್ರಶ್ನೆನೇ ಸರಿಯಾದದ್ದಲ್ಲ ಅಂತ. ಏಕೆಂದರೆ ಶರೀರ ಇರುವುದರಿಂದ ಆ ಶರೀರ ಧರ್ಮಗಳು ಎಂಥವರಿಗಾದರೂ ಬಿಡಲಾರವು. ಶರೀರ ಎಲ್ಲಿಯವರೆಗೆ ಇದೆ ಅಂದ್ರೆ ಅಲ್ಲಿಯವರೆಗೂ ಶರೀರ ಧರ್ಮ ಆ ಶರೀರವನ್ನ ಬಿಟ್ಟು ಇರಲಾರವು. ಏನದಮ್ಮ ಶರೀರ ಧರ್ಮ ಅಂದ್ರೆ ಶರೀರ ವ್ಯವಹಾರ ದೃಷ್ಟಿಯಿಂದ ಈ ಬ್ರಹ್ಮಜ್ಞಾನಿಯನ್ನ ನಿಶ್ಚಯ ಮಾಡಲಿಕ್ಕೆ ಬರೋದಿಲ್ಲ ಅಂತ. ಶರೀರ ವ್ಯವಹಾರವನ್ನು ನೋಡಬಾರ್ದ್ರವರಲ್ಲಿ, ಅಂತರಂಗದ ವ್ಯವಹಾರವನ್ನ, ಅಂತರಂಗದ ವಾಸನೆಗಳನ್ನ ನೋಡಿ ಇವನು ಜ್ಞಾನಿ ಇವನು ಅಜ್ಞಾನಿ ಅಂತ ತಿಳಿಯಬೇಕು ವಿನಃ ಆ ಶರೀರಗಳನ್ನ ನೋಡಲೇಬಾರದು. ಯಾಕೆಂದ್ರೆ ಉಂಡುಟ್ಟು ಊಟವನ್ನ ಮಾಡಿ ಬಟ್ಟೆಗಳನ್ನು ತೊಟ್ಟು ಸಂಚರಿಸುವುದರಲ್ಲಿ ಅಂದ್ರೆ ತಿರುಗಾಡುವವರಲ್ಲಿ ಎಲ್ಲರೂ ಊಟ ಮಾಡ್ತಾರ, ಎಲ್ಲರೂ ನೀರು ಕುಡಿತಾರ, ಎಲ್ಲರೂ ಎಲ್ಲ ಕಡೆ ಸಂಚಾರವನ್ನ ಹೋಗುವುದು ಬರುವುದು ಮಾಡ್ತಾರ. ಆದರೆ ಅಜ್ಞರು ತಜ್ಞರು ಸಮಾನರಾಗಿರುತ್ತಾರೆ. ಅಜ್ಞರು ಅಂದ್ರೆ ಅಜ್ಞಾನಿಗಳು, ತಜ್ಞರಂದ್ರೆ ಜ್ಞಾನಿಗಳು. ಇದರಲ್ಲಿ ಮಾತ್ರ ಸಮಾನರೇ, ದೇಹ ಧರ್ಮಗಳಲ್ಲಿ ಸಮಾನರೇ. ಕಾರಣ ಉಂಡುಟ್ಟು ಸಂಚರಿಸುವುದರ ಮೇಲಿಂದ ಅಜ್ಞರು ತಜ್ಞರನ್ನು ಬೇರೆ ಮಾಡಿ ನಿರ್ಣಯಿಸುವುದಕ್ಕೆ ಬರುವುದಿಲ್ಲ. ಇವರು ನಾವು ಊದಲಿಗೆ ಅವರು ಬರ್ತಾರ, ನಾವು ಊಟ ಮಾಡಿದ್ದನ್ನೇ ಅವರು ಉಣ್ತಾರ, ನಾವು ತೊಟ್ಟದ್ದನ್ನೇ ಅವರು ತೊಡ್ತಾರ, ನಮಗೇನು ಬೇಕು ಅಂದಾಗ ಅದನ್ನು ಅವರು ಬೇಕಂತಾರ. ಈ ರೀತಿ ಏನು ಭಾವಗಳವಮ್ಮ, ಈ ಭಾವಗಳಿಂದ ನಮ್ಮಂಗೆ ಅವರು ಅಂತ ನಾವು ಯಾವತ್ತೂ ತಿಳಿಯಲಿಕ್ಕೆ ಬರುವುದಿಲ್ಲ. ಕಾರಣ ಇದರಿಂದ ಬೇರೆ ನಿರ್ಣಯಿಸುವುದಕ್ಕೆ ಬರುವುದಿಲ್ಲ. ವೇದವನ್ನು ಅಧ್ಯಯನ ಮಾಡಿದ ವಿಪ್ರನ ಆಹಾರ ವಿಹಾರಗಳು ಅಂದ್ರೆ ವೇದವನ್ನು ಅಧ್ಯಯನ ಮಾಡಿದಂತ ತಿಳಿದಂತ ಪಂಡಿತರು ಅವರ ಆಹಾರ ಅಂದ್ರೆ ವಿಹಾರಗಳು, ಆತ ಮಾಡುವಂತ ಊಟ, ಊಟದ ಪದ್ಧತಿಗಳು, ಊಟದ ಪದಾರ್ಥಗಳು, ನಂತರ ಆತ ತನ್ನ ಮಾಡುವಂತ ಕರ್ಮಗಳು ಅಥವಾ ತಿರುಗಾಡುವಂತ ಸ್ಥಳಗಳು ಒಂದು ಕಡೆ ಆದರೆ ವೇದವನ್ನು ಅಧ್ಯಯನ ಮಾಡದ ಶೂದ್ರನ ಅವನ ಆಹಾರ ಪದ್ಧತಿ, ಅವನ ವಿಹಾರದ ಪದ್ಧತಿ ಸಮಾನವಾಗಿ ಇರುತ್ತಾವ ನೋಡ್ರಿ. ವೇದ ಅಧ್ಯಯನ ಮಾಡದವನ ಆಹಾರ, ಅಧ್ಯಯನ ಮಾಡದ ವಿಪ್ರನ ಆಹಾರ, ಇವೆಲ್ಲವೂ ನೋಡಿದಾಗ ಸಮಾನವಾಗಿ ಇರುತ್ತವ. ಆದರೆ ಎಲ್ಲಿ ಭೇದ ಅದಂದ್ರೆ
ಬ್ರಾಹ್ಮಣತ್ವದಲ್ಲಿ ಭೇದ ಇಲ್ಲ. ಅವನು ಬ್ರಾಹ್ಮಣ ಕುಲದವನು, ಇವನು ಬ್ರಾಹ್ಮಣ ಕುಲದವನು. ಅವನು ಜನಿವಾರವನ್ನ ಧರಿಸಿದವನು, ಇವನು ಜನಿವಾರವನ್ನ ಧರಿಸಿದವನು. ಆದರೆ ಇದರಲ್ಲಿ ಇಬ್ಬರಿಗೆ ಭೇದ ಇಲ್ಲ. ಆದರೆ ಅಧ್ಯಯನ ಅನಧ್ಯಯನದಲ್ಲಿ ಮಾತ್ರ ಭೇದವಿರುತ್ತದೆ. ಅಧ್ಯಯನ ಅಂದ್ರೆ ಇವನು ತಿಳಿದುಕೊಂಡ ಅರಿವು, ಅವನು ತಿಳಿಯಲಾರದ ಮರೆವು. ಅರಿವು ಮರಿವಿನಲ್ಲಿ ಭೇದವಿದೆ ವಿನ ದೇಹಿಯ ಧರ್ಮಗಳಲ್ಲಿ ಭೇದ ಇಲ್ಲ ಅಂತ. ಇದರಂತೆ ಹೃದ್ಗ್ರಂಥಿ ವಿಚ್ಛೇದನ ಮಾಡಿಕೊಂಡು ಬ್ರಹ್ಮಜ್ಞಾನಿ ಇರುತ್ತಾನೆ. ಈ ಪ್ರಕಾರ ಬ್ರಹ್ಮಜ್ಞಾನಿ ಒಳಗಡೆ ತನ್ನ ಮನಸ್ಸಿನಲ್ಲಿ ಗಂಟು ಬಿದ್ದಂತ ಅನೇಕ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತು ಮತ್ಸರ, ತನ್ನ ಇಚ್ಛೆ ಆಪೇಕ್ಷೆಯನ್ನ ತನಗೆ ಅನುಕೂಲ ಪ್ರತಿಕೂಲ ಆಗುವ ವಿಷಯಾದಿ ವಸ್ತುಗಳನ್ನ ವಿಚಾರವನ್ನ ಮಾಡಿ ಯಾವ ಪಂಚ ಜ್ಞಾನೇಂದ್ರಿಯಗಳೇನುಂಟು ಆ ಜ್ಞಾನೇಂದ್ರಿಯಗಳೇ ನಿಜವಾದ ಪದಾರ್ಥ ಯಾವುವು ಅಂದ್ರೆ ಕಣ್ಣಿಗೆ ರೂಪವೇ ಪದಾರ್ಥ, ಕಿವಿಗೆ ಶಬ್ದವೇ ಪದಾರ್ಥ, ನಾಲಿಗೆಗೆ ರುಚಿ ಅಂದ್ರೆ ರಸವೇ ಪದಾರ್ಥ, ಚರ್ಮಕ್ಕೆ ಸ್ಪರ್ಶವೇ ಅದು ಪದಾರ್ಥ, ನಾಸಿಕಕ್ಕೆ ವಾಸನೆಯೇ ಪದಾರ್ಥ. ಅವಕ್ಕೆ ಏನ್ ಇಷ್ಟಮಂದ್ರೆ ಪಂಚ ಜ್ಞಾನೇಂದ್ರಿಯಗಳಿಗೆ ಪಂಚ ವಿಷಯಗಳೇ ಇಷ್ಟ. ಪಂಚ ವಿಷಯಗಳಲ್ಲಿ ಒಂದು ಶಬ್ದ ಅಂತದ, ಅದು ಯಾವುದಕ್ಕೆ ಇಷ್ಟ ಅಂದ್ರೆ ಶ್ರೋತ್ರಕ್ಕೆ ಇಷ್ಟ ಅಂತ. ಶ್ರೋತ್ರ ಅಂದ್ರೆ ಕಿವಿಗೆ ಇಷ್ಟ. ಅದೇ ಕಿವಿಗೆ ಇಷ್ಟವಾದಂತ ಶಬ್ದ ನೇತ್ರಕ್ಕೆ ಇಷ್ಟ ಇಲ್ಲ. ಅದು ನೇತ್ರಕ್ಕೆ ಏನ್ ಇಷ್ಟಪಡ್ತದಂದ್ರೆ ರೂಪವನ್ನೇ ಇಷ್ಟಪಡ್ತದ. ನಾಲಿಗೆಗೆ ಶಬ್ದದಿಂದ ಸಮಾಧಾನ ಇಲ್ಲ, ರೂಪದಿಂದ ಸಮಾಧಾನ ಇಲ್ಲ. ಯಾಕೆಂದ್ರೆ ಆ ನಾಲಿಗೆಗೆ ಇವು ಬೇಕಾಗಿಲ್ಲ ಅಂತ. ಅದಕ್ಕ ಯಾವುದು ಇಷ್ಟ ಅಂತ ಹೇಳಿದ್ರೆ ರುಚಿ ಅದರ ಇಷ್ಟ. ಅದಕ್ಕಾಗಿ ನಾಲಿಗೆ ರುಚಿ ರುಚಿ ಅಷ್ಟೇ ಇಷ್ಟಪಡ್ತದ. ಮತ್ತೆ ಅದು ರುಚಿ ಇರ್ಬೋದು, ಅರುಚಿ ಇರ್ಬೋದು. ಶಬ್ದ ಕೇಳುವಾಗ ಒಳ್ಳೆ ಶಬ್ದ ಇರ್ಬೋದು, ಕೆಟ್ಟ ಶಬ್ದವೇ ಇರ್ಬೋದು. ರೂಪವನ್ನು ನೋಡುವಾಗ ಸುಂದರತ್ವ ಇರ್ಬೋದು, ಕುರುಪತ್ವ ಇರ್ಬೋದು. ಬಟ್ ಯಾವುದಾದೊಂದು ರೂಪವೇ ಇಷ್ಟ ಅದಕ್ಕೆ. ಈ ರೀತಿ ಪಂಚ ಜ್ಞಾನೇಂದ್ರಿಯಗಳಿಗೆ ಪಂಚ ವಿಷಯಾದಿಗಳೇ ಇಷ್ಟ. ಈ ವಿಷಯಾದಿಗಳನ್ನ ಇಷ್ಟ ಪಡ್ತವ ಇಂದ್ರಿಯಾದಿಗಳಂದ್ರೆ ಅದಕ್ಕ ತನ್ನಲ್ಲಿ ಇರುವಂತ ಮನಸ್ಸಿನ ಇಚ್ಛೆಯೇ ಈ ಇಂದ್ರಿಯಾದಿಗಳು ವಿಷಯಾದಿಗಳನ್ನ ಇಚ್ಛೆ ಪಡ್ತಾವ. ಮನಸ್ಸು ಆಪೇಕ್ಷೆ ಮಾಡದೇ ಇದ್ರೆ ಇಂದ್ರಿಯಾದಿಗಳು ಈ ವಿಷಯಗಳನ್ನ ಎಂದೂ ಆಪೇಕ್ಷೆಯನ್ನ ಮಾಡುವುದಿಲ್ಲ. ಅಂದ್ರೆ ಈ ವಿಷಯಗಳ ಇಚ್ಛೆಯನ್ನ ಮಾಡೋದು ಯಾವ್ದಮ್ಮ ಮನಸ್ಸು ಅಂತ. ಅದಕ್ಕಾಗಿ ಅನುಭವದಿಂದ ನಿದ್ರಾವಸ್ಥೆಯಲ್ಲೇ ಮನಸ್ಸು ಲಯವಾಗಿದೆ.
ಆ ಮನಸ್ಸು ಲಯ ಆದಾಗ ಯಾವುದೇ ವಿಷಯವನ್ನ ಇಚ್ಛೆಯನ್ನಾಗಲಿ ಅಥವಾ ಅಪೇಕ್ಷೆಯನ್ನಾಗಲಿ ಮಾಡೋದಿಲ್ಲ. ಯಾವ ಅವಸ್ಥೆಯಲ್ಲಿ ಅಂದ್ರೆ ನಿದ್ರಾವಸ್ಥೆಯಲ್ಲಿ. ಆ ಇಂದ್ರಿಯಾದಿಗಳು ಉಂಟು. ಯಾವ ಜಾಗದಲ್ಲಿ ಇರುವಂತ ಜ್ಞಾನೇಂದ್ರಿಯಗಳು ಜ್ಞಾನೇಂದ್ರಿಯಗಳಿಗೆ ಬಯಸುವಂತ ವಿಷಯಾದಿಗಳು. ನಿದ್ರಾವಸ್ಥೆಯಲ್ಲಿ ಇದ್ದಾಗ ಜ್ಞಾನೇಂದ್ರಿಯಗಳು ಉಂಟು ಮತ್ತು ವಿಷಯಗಳು ಕೂಡ ಲೋಕದಲ್ಲಿ ಉಂಟು. ಆದರೆ ಮನಸ್ಸು ಲಯವಾದ ಕಾರಣ ಅದರ ಇಚ್ಛೆಯನ್ನು ಮಾಡೋದಿಲ್ಲ, ಪ್ರಯತ್ನ ಮಾಡಂಗಿಲ್ಲ ಇಂದ್ರಿಯಾದಿಗಳು. ಅದಕ್ಕೆ ರಾತ್ರಿ ನಿದ್ರಾವಸ್ಥೆಯಲ್ಲಿ ಕಣ್ಣಿಗೆ ರೂಪ ಬೇಕಿಲ್ಲ, ಕಿವಿಗೆ ಶಬ್ದ ಬೇಕಿಲ್ಲ, ನಾಲಿಗೆ ರುಚಿ ಬೇಕಿಲ್ಲ, ಚರ್ಮಕ್ಕೆ ಸ್ಪರ್ಶ ಬೇಕಾಗಿಲ್ಲ, ನಾಸಿಕಕ್ಕೆ ಯಾವುದೇ ವಾಸನೆಯ ಅವಶ್ಯಕತೆ ಇಲ್ಲ. ಯಾಕಿಲ್ಲಮ್ಮ ಅಂದ್ರೆ ಈಗಾಗಲೇ ಅರ್ಥ ಆಗದ ನಿಮಗ, ಮನಸ್ಸಿನ ಇಚ್ಛೆ ಇಲ್ಲ ಅಂತ. ಅಂದ್ರೆ ಇವೆಲ್ಲವೂ ಕೂಡ ಮನೋ ಇಚ್ಛೆ ಅಂದ್ರು. ಈ ಎಲ್ಲವನ್ನ ಶರೀರ ಮೊದಲುಕೊಂಡು ವಿಷಯಾದಿಗಳನ್ನ, ಮನ, ಬುದ್ಧಿ, ಅಹಂಕಾರ ಮತ್ತು ಮಮಕಾರವನ್ನ, ಇದಕ್ಕೆ ಕಾರಣವಾದ ಅಭಿಮಾನವನ್ನ, ಅಭಿಮಾನಕ್ಕೆ ಕಾರಣವಾದ ಅಜ್ಞಾನವನ್ನ ಆತ ಸರಿಯಾಗಿ ತಿಳಿದುಕೊಂಡಿದ್ದಾನೆ. ಯಾರು ಅಂದ್ರೆ ಬ್ರಹ್ಮಜ್ಞಾನಿ ಅಂತ. ಅದಕ್ಕೆ ಅವನ ಮನಸ್ಸಿನಲ್ಲಿ ಇರುವಂತ ಎಲ್ಲಾ ಕಾಮ ಕ್ರೋಧಾದಿಗಳು, ಅಜ್ಞಾನ ಅಭಿಮಾನಗಳು, ಅಹಂಕಾರ ಮಮಕಾರಗಳು ಎಲ್ಲವೂ ಛಿದ್ರವಾಗಿವೆ ಅಂದ್ರು. ಗಂಟು, ಇವೆಲ್ಲ ಗಂಟು, ಮನಸ್ಸಿನ ಗಂಟು ಅಂತೀವಿ, ಮನಸ್ಸಿಗೆ ಸಂಬಂಧಪಟ್ಟು. ಈ ಜ್ಞಾನದಿಂದ ಆ ಜ್ಞಾನಿ ಹೃದಯ ಗ್ರಂಥಿ ವಿಚ್ಛೇದನ ಮಾಡಿಕೊಂಡು ಬ್ರಹ್ಮಜ್ಞಾನಿ ಇರುತ್ತಾನೆ. ಅವನ ಹೃದಯದಲ್ಲಿ ಏನಿದೆ ಅಂದ್ರೆ ನಿಷ್ಕಲ್ಮಶವಾಗಿ ಪರಿಶುದ್ಧವಾದ ಪವಿತ್ರವಾದ ಮನಸ್ಸೊಂದೇ ಅಲ್ಲಿದೆ. ಯಾರಲ್ಲಿ? ಜ್ಞಾನಿಯಲ್ಲಿ. ಇದರ ಮೇಲಿಂದ ಅಂದರೆ ಹೃದಯ ಗ್ರಂಥಿಯ ರಹಿತತ್ವ, ಸಹಿತತ್ವ. ಹೃದಯ ಗ್ರಂಥಿ ರಹಿತನಾದವನು ಬ್ರಹ್ಮಜ್ಞಾನಿ, ಸಹಿತನಾದವನು ಇವನು ಅಜ್ಞಾನಿ. ಈ ರೀತಿಯಿಂದ ಈ ದೃಷ್ಟಿಯಿಂದ ತಜ್ಞರನ್ನು ಅಜ್ಞರನ್ನು ಬೇರ್ಪಡಿಸಿ ನಿರ್ಣಯಿಸುವುದಕ್ಕೆ ಬರುತ್ತದೆ. ಈ ವಿಚಾರದ ಮೇಲೆ ಇವರು ಜ್ಞಾನಿಗಳು, ಇವರು ಅಜ್ಞಾನಿಗಳಂತ ನಿರ್ಣಯಿಸಬೇಕು. ಆ ರೀತಿ ವಿಚಾರವನ್ನ ಮಾಡಬೇಕೇ ವಿನಃ ಬರೀ ಶರೀರ ವ್ಯವಹಾರ ಧರ್ಮಗಳಿಂದ ಅಜ್ಞ ಅಂದ್ರೆ ಅಜ್ಞಾನಿ, ತಜ್ಞ ಅಂದ್ರೆ ಜ್ಞಾನಿ ಅಂತ ಶರೀರ ದೃಷ್ಟಿಯಿಂದ ಬೇರ್ಪಡಿಸುವುದಕ್ಕೆ ಬರಲಾರದು. ಇದಕ್ಕೆ ಸೂರ್ಯನ ದೃಷ್ಟಾಂತವನ್ನ ಕೊಟ್ಟು ಗ್ರಂಥಕರ್ತರು ಅನುಭವ ಮಾಡಿ ಕೊಟ್ಟಿದ್ದಾರೆ. ಹೇಗೆ ಅಂದರೆ, ನಮಗೆ ಕಾಲಗಳಲ್ಲಿ ವಸಂತ, ಗ್ರೀಷ್ಮ, ಶರತ್, ವರ್ಷ, ಹೇಮಂತ
ಶಿಶಿರಗಳೆಂಬ 6 ಋತುಗಳ ಕಾಲಗಳು. ಇವು ಪ್ರತಿಯೊಂದು ಋತು ಹೇಗೆ ಅಂದ್ರೆ 2 ತಿಂಗಳಲ್ಲಿ ವಸಂತ ಋತು, ಗ್ರೀಷ್ಮ ಋತು 2, ಶರತ್ ಋತು 3, ವರ್ಷ ಋತು, ಹೇಮಂತ ಋತು, ಶಿಶಿರ ಋತುಗಳೆಂಬ 6 ಋತುಗಳ ಕಾಲಗಳು. 2 ತಿಂಗಳಲ್ಲಿ ಒಂದೊಂದು ಋತು ಬೇರೆ ಆಗ್ತದಮ್ಮ. ಅದಕ್ಕಾಗಿ ವಸಂತ ಋತು ಅಂತ ಹೇಗಂದ್ರೆ ಬೇಸಿಗೆ ಕಾಲದಲ್ಲಿ ಮಳೆ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಕೂಡ ಒಣಗಿದಂತ ಮರಗಳು ಮತ್ತು ಯಾವ ಗಿಡಗಳು ಅವು ಹಸುರಾಗಿ ಚಿಗಿಲಿಕ್ಕೆ ಪ್ರಾರಂಭ ಮಾಡ್ತಾವ. ಅದಕ್ಕೆ ವಸಂತ ಋತು ಅಂತ ಕರೀತಾರೆ. ಮಳೆ ಬಂದಿಲ್ಲ, ಚಳಿ ಇಲ್ಲ ಅಂತ ಒಣಗುವ ಬಿಸಿಲಿನಲ್ಲಿ ಅವು ಚಿಗಿಲಿಕ್ಕೆ ಪ್ರಾರಂಭ ಆಗ್ತಾವ. ಯಾಕೆ ಅಂದ್ರೆ ಋತುವಿನ ಕಾಲ ಅಂತ. ವಸಂತ ಋತುವಿನ ಕಾಲ. ಹೀಗೆ ಋತುಗಳ ಕಾಲಗಳು ಬೇರೆ ಬೇರೆ ಆಗಿದ್ದರು. ವಸಂತ ಋತುವಿನ ಕಾಲದಲ್ಲಿ ಗ್ರೀಷ್ಮ ಶರತ್ತಿಲ್ಲ, ಗ್ರೀಷ್ಮ ಕಾಲದಲ್ಲಿ ವಸಂತ ಋತು ಇಲ್ಲ, ಶರತ್ ಕಾಲದಲ್ಲಿ ವರ್ಷ ಋತು ಇಲ್ಲ, ವರ್ಷ ಋತುವಿನಲ್ಲಿ ಶರತ್ ಋತು ಇಲ್ಲ, ಹೇಮಂತ ಕಾಲದಲ್ಲಿ ವಸಂತ ಗ್ರೀಷ್ಮ ಯಾವೂ ಇಲ್ಲ. ಹೀಗೆ ಒಂದೊಂದು ಋತುವಿನಲ್ಲಿ ಇನ್ನೊಂದು ಕಾಲ ಇರೋದಿಲ್ಲ. ಆದರೆ ಎಲ್ಲಾ ಋತುಗಳಲ್ಲಿ ಸಮಾನವಾಗಿ ಇರುತ್ತದೆ ಸೂರ್ಯನ ಪ್ರಕಾಶವು. ಸೂರ್ಯನ ಪ್ರಕಾಶ ಎಲ್ಲಾ ಋತುಗಳಲ್ಲಮ್ಮ, ಎಲ್ಲಾ ಕಾಲಗಳಲ್ಲಿ ಸಮಾನವಾಗಿ ಇರ್ತವೆ. ಆದರೆ ಚೈತ್ರ ವೈಶಾಖ ಮಾಸಗಳ ವಸಂತ ಋತುವಿನಲ್ಲಿ, ಚೈತ್ರಕಾಲ ವೈಶಾಖ ಮಾಸಗಳ ವಸಂತ ಋತುವಿನಲ್ಲಿ ಬೇಸಿಗೆಯ ಕಾಲವೆಂದು, ಇದಕ್ಕೆ ನಾವೇನಂತೀವಮ್ಮ, ಬೇಸಿಗೆಯ ಕಾಲ ಅಂತ ನಮ್ಗೆ ಅನುಭವ. ಮತ್ತೆ ಮಾಘ ಫಾಲ್ಗುಣ ಮಾಸಗಳ ಶಿಶಿರ ಋತುವಿನಲ್ಲಿ ಶೀತಕಾಲವೆಂದು ತಿಳಿದಿರುತ್ತೇವೆ. ಇದಕ್ಕೆ ಚಳಿಗಾಲ ಅಂತ ಕರೆದ್ರು. ಮೊದಲು 4 ಬೇಸಿಗೆ ಕಾಲ ಅಂತ ಕರೆದ್ರು. ಮತ್ತು ಉಷ್ಣಕಾಲ ಶೀತಕಾಲಗಳು ಋತು ಧರ್ಮಗಳಾಗಲಿ ಸೂರ್ಯನ ಧರ್ಮವಲ್ಲ. ಇವು ಶೀತ ಉಷ್ಣ ಈ ಒಂದು ಸಮಯಕ್ಕೆ ಕಾಲಕ್ಕೆ ಅವು ಋತುಗಳ ಧರ್ಮಗಳೇ ವಿನಃ ಸೂರ್ಯನ ಧರ್ಮವಲ್ಲ. ಯಾಕೆಂದರೆ ಸೂರ್ಯನ ಬೆಳಕು ಯಾವ ಋತುವಿನಲ್ಲಾಗಲಿ ಯಾವುದೇ ಕಾಲದಲ್ಲಾಗಲಿ ಸೂರ್ಯನ ಪ್ರಕಾಶ ಸಮಾನವಾಗಿರುತ್ತದೆ. ಸೂರ್ಯನ ಪ್ರಕಾಶ ಹೆಚ್ಚು ಕಡಿಮೆ ಆಗೋದಿಲ್ಲ. ಅವು ಋತುಗಳ ಕಾಲ ಹೆಚ್ಚು ಕಮ್ಮಿ ಆಗ್ತವೆ ವಿನಃ ಸೂರ್ಯನ ಪ್ರಕಾಶ ಹೆಚ್ಚು ಆಗೋದಿಲ್ಲ, ಕಡಿಮೆ ಆಗೋದಿಲ್ಲ. ಇದರಂತೆ ದೇಹಿಯ ಧರ್ಮವು ಎಲ್ಲರಿಗೂ ಸಮಾನವಾಗಿರುತ್ತದೆ. ದೇಹ ಧರ್ಮ ಎಲ್ಲರಿಗೂ ಸಮಾನ ಆಗ್ಯದ ನೋಡ್ಬೋದು. ಜ್ಞಾನಿಗೂ ಸಮಾನ, ಅಜ್ಞಾನಿಗೂ ಸಮಾನ, ಕಳ್ಳನಿಗೂ ಸಮಾನ, ಸುಳ್ಳನಿಗೂ ಸಮಾನ, ಸ್ತ್ರೀಗೂ ಸಮಾನ, ಪುರುಷನಿಗೂ ಸಮಾನ, ಎಲ್ಲರಿಗೂ ಸಮಾನವಾಗಿರ್ತದೆ.
ಬ್ರಹ್ಮಜ್ಞಾನಿಗೆ ಶರೀರವು ಇರುವುದರಿಂದ ಆ ಶರೀರ ಧರ್ಮವು ಇದ್ದೇ ಇರುತ್ತದೆ. ಬ್ರಹ್ಮಜ್ಞಾನ ಆದ್ಮೇಲೆ ಶರೀರ ಇರ್ತಲ್ಲಮ್ಮ ಅವರು ಜ್ಞಾನಿಗಳು ಇದ್ದ ಮೇಲೆ ಆ ಬ್ರಹ್ಮಜ್ಞಾನಿಗೆ ಶರೀರ ಇರುವುದರಿಂದನೇ ಅದರ ಜೊತೆಯಲ್ಲಿ ಶರೀರ ಧರ್ಮ ಇದ್ದೇ ಇರ್ತದಂತ ಇರಬೇಕಲ್ಲ ಮತ್ತೆ. ಆದರೆ ಶರೀರ ಧರ್ಮವು ಇಲ್ಲದವರೆಗೆ ಬ್ರಹ್ಮಜ್ಞಾನಿ ಎನ್ನುವುದಾದರೆ ಬ್ರಹ್ಮಜ್ಞಾನ ಆದ್ಮೇಲೆ ಶರೀರ ಧರ್ಮಗಳೇ ಇರಬಾರ್ದ್ರಿ. ಅವನಿಗೆ ಹಸಿವಾಗದಂತ ಊಟ ಮಾಡಬಾರದು, ತೃಷಿ ಆಗದಂತ ನೀರು ಕುಡಿಬಾರದು, ಮತ್ತೆ ಅವನ ಶರೀರ ವಿಕಾರ ಆಗ್ಬಾರ್ದು. ಇವೆಲ್ಲ ಕೂಡ ಇರಬಾರದು ಅಂತ ನೀನ್ ಅಂದ್ರೆ ಅದು ಪ್ರಶ್ನೆಯೇ ಸರಿಯಾದದಲ್ಲ ಅಂತ. ಶರೀರ ಇರೋತನ ಎಲ್ಲರ ಶರೀರಕ್ಕೆ ಧರ್ಮ ಇರ್ತಾವ ನೋಡ್ರಿ. ಎಲ್ಲರೂ ಮಾಡ್ತಕ್ಕಂತ ಕಾರ್ಯ ಮಾಡ್ತಿರ್ತಾವ. ಅಜ್ಞಾನಿ ದೇಹದ ವಾಸನೆ ಜ್ಞಾನಿಗೆ ಬರ್ತದ, ಅಜ್ಞಾನಿ ದೇಹದ ರುಚಿ ಅಂತಕ್ಕಂಥದ್ದು ಜ್ಞಾನಿಯ ನಾಲಿಯೂ ಆತದ. ಇದು ರುಚಿ ಅರುಚಿ ಅಂತ ಆಗ್ತದೆ ಇವನಿಗೂ. ಶರೀರ ಆದಂದ್ಮೇಲೆ ಶಬ್ದ ಯಾವೇ ಒಂದು ಶಬ್ದಗಳು ಅವನಿಗೂ ಕಿವಿಯಲ್ಲಿ ಬೀಳ್ತಾವ. ಶರೀರ ಆದಂದ್ಮೇಲೆ ಅದರ ಯಾವುದೇ ಸುಂದರತ್ವ ಕುರೂಪತ್ವ ಕೂಡ ಜ್ಞಾನಿ ನೇತ್ರಕ್ಕೂ ಕಾಣ್ತಾವ. ಆದರೆ ನೀನು ಹೇಳೋ ಪ್ರಕಾರ ಶರೀರ ಧರ್ಮ ಇರಬಾರದು ಜ್ಞಾನಿಗಂದ್ರೆ ಬ್ರಹ್ಮಜ್ಞಾನಿ ಇಲ್ಲದವನಿಗೆ ಬ್ರಹ್ಮಜ್ಞಾನಿ ಅಂತೀನಿ ನೀನಂದ್ರೆ ಆಹಾರ ವಿಹಾರಾದಿ ಧರ್ಮಗಳು, ಶರೀರವನ್ನ ಉಣುವುದು, ಉಡುವುದು, ನಡೆಯುವುದು, ಇವೆಲ್ಲ ಧರ್ಮಗಳು ನೀನ್ ಅಂದಂಗೆ ಇರಂಗಿಲ್ಲ. ಯಾವಾಗಂದ್ರೆ ಪ್ರಾಣ ಹೋದ ಶವಕ್ಕೆ ಇವು ಇರುವುದಿಲ್ಲ. ಹೌದಿಲ್ರಿ? ಪ್ರಾಣ ಹೋದ್ಮೇಲೆ ಶರೀರಕ್ಕೆ ಇವ್ಯಾವಿಲ್ಲ ನೋಡ್ರಿ. ಉಡೋದು ಇಲ್ಲ, ಆಹಾರವನ್ನ ತಿನ್ನೋದಿಲ್ಲ, ಅದು ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ರೂಪ ಇಲ್ಲ, ಗಂಧ ಇಲ್ಲ, ಇಚ್ಛೆ ಇಲ್ಲ, ಇಚ್ಛೆ ಇಲ್ಲ, ಅಪೇಕ್ಷೆ ಇಲ್ಲ. ಅದಕ್ಕೆ ಅಹಂ ಇಲ್ಲ, ಮಮಕಾರ ಇಲ್ಲ. ಆಮೇಲೆ ನಾನು ಅನ್ನುವಂತ ಅಭಿಮಾನ ಇಲ್ಲ. ಇವು ಇಲ್ಲದಾಗ ನಾನು ಇರಬಾರ್ದಾಗಿತ್ತು ಅಂತವನಿಗೆ ಬ್ರಹ್ಮಜ್ಞಾನಿ ಅಂತೇನಂದ್ರೆ ನೀನು ಸತ್ತ ಹೆಣಕ್ಕ ಬ್ರಹ್ಮಜ್ಞಾನಿ ಅನ್ನಬೇಕಾಗ್ತದ. ಯಾಕಂದ್ರೆ ಯಾವ ಧರ್ಮ ಇಲ್ಲ ಅಲ್ರಲ್ಲಿ. ಅದಕ್ಕಾಗಿ ಆ ಶವಕ್ಕೆ ಬ್ರಹ್ಮಜ್ಞಾನಿ ಎಂದು ಹೇಳಬೇಕಾದೀತು. ಇಲ್ರಿ ಹಂಗ ಹೇಳಕ್ ಬರೋಂಗಿಲ್ಲ ಅಂದ್ರೆ ದೇಹ ಇರುವ ಪರ್ಯಂತ ಅದರ ಧರ್ಮವು ಇದ್ದೇ ಇರುತ್ತದೆ. ಅವ್ರದ್ದು ಇರ್ತದ, ಇವಂದು ಇರ್ತದ. ಹಾಗೆ ಇದ್ದರು ಅದರಿಂದ ಬ್ರಹ್ಮ ಜ್ಞಾನವಾದಂತ ಮಹಾಜ್ಞಾನಿಗೆ ಯಾವ ನಷ್ಟ ಇರುವುದಿಲ್ಲವೇ ಎಂಬ ಭಾವವಂತ. ಆತಗೆ ತನ್ನ ಜ್ಞಾನಕ್ಕೆ ಏನದ ಯಾವ ಧಕ್ಕೆ ಇಲ್ಲ. ಇವೆಲ್ಲ ಶರೀರ ಧರ್ಮಗಳು. ಶರೀರ ಇರುತ್ತನ ಅವು ತೋರವು. ಅವು ತೋರಿದರೇನು ಅವು ಬಿಟ್ಟರೇನು ಆ ಶರೀರಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಪರಮಾತ್ಮನೇ ನಾನು, ಪರಬ್ರಹ್ಮನೇ ನಾನು ಅಂತ ತಿಳ್ಕೊಂಡಿರ್ತಾನೆ. ಆ ಕಾರಣಕ್ಕಾಗಿ ಜ್ಞಾನಿಯ ಶರೀರವನ್ನ ತೋರದಂತೆ ಅಜ್ಞಾನಿ ಶರೀರ ತೋರ್ತಾವ,
ಅಜ್ಞಾನಿಯ ಶರೀರ ತೋರಿದಂತೆ ಜ್ಞಾನಿಯ ಶರೀರ ಕೂಡ ತೋರ್ತಾರ ನೋಡ್ರಿ. ಆ ಕಾರಣ ಶರೀರ ದೃಷ್ಟಿಯಿಂದ ಇವರು ಜ್ಞಾನಿ ಅಜ್ಞಾನಿ ಅಂತ ತಿಳಿಬೇಡ. ಅಂತರಂಗದ ದೃಢ ಭಾವದ ನಿಷ್ಠೆಯಿಂದ ಇವರು ಜ್ಞಾನಿ ಅಂತ ತಿಳಿದುಕೋ ಅಂತ ಈ ರೀತಿ ನಿಶ್ಚಯವನ್ನ ಮಾಡಬೇಕೆ ವಿನಃ ಬೇರೆ ಯಾವುದೇ ತಾರತಮ್ಯವನ್ನ ಮಾಡಲಿಕ್ಕೆ ಹೋಗಬೇಡ. ಇವರು ಜ್ಞಾನಿ ಅಂತಾರಪ್ಪ, ಶರೀರ ಮೇಲೆ ಹೆಚ್ಚರಾದ, ಇವರು ಜ್ಞಾನಿ ಅಂತಾರ, ದೇಹ ನಾನಲ್ಲಂತಾರ, ದೇಹಕ್ಕೆ ಬೇಕಾದಂತ ಅನ್ನ ನೀರನ್ನ ಅವರು ಸೇವನೆ ಮಾಡ್ತಾರ. ಜ್ಞಾನಿ ಆದ್ಮೇಲೆ ಇವೆಲ್ಲ ಇರಬಾರದು ಅನ್ನುವಂತ ಭಾವದಿಂದ ತಾರತಮ್ಯವನ್ನ ಈ ರೀತಿ ವಿಚಾರ ಮಾಡಬೇಡ. ಅವರ ಅಂತರಂಗದಲ್ಲಿರುವಂತ ತತ್ವದಿಂದ ಜ್ಞಾನಿ ಅಜ್ಞಾನಿ ಅಂತ ತಾರತಮ್ಯ ಮಾಡಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಹೇಳಿದ್ರಮ್ಮ. ಯಾಕಂದ್ರೆ ತನು ಧರ್ಮಗಳಲ್ಲಿ ಶರೀರ ಧರ್ಮಗಳಲ್ಲಿ ಬದ್ಧರು ಮುಕ್ತರು ಒಂದೇ ಸಮವೆನಿಸಿದರು ಸಮವೆನಿಪರು. ಆದರೂ ಭೇದ ಮುಂಟು. ವೇದ ಅಧ್ಯಯನವನ್ನು ಗೈದ ದ್ವಿಜನಿಗಂ ಅವನು ಬಿಟ್ಟಂತ ಶೂದ್ರನಿಗಂ ಭೇದ ಮುಂಟು. ಅದರಿಂದಲೇ ತನು ಧರ್ಮ ಮುಕ್ತನಿಗೆ ಬಿಡಲಾರದು ಎಂತೆನಲು ತನುವಿರುವ ಕಾರಣದಿ ಶಿಷ್ಯರ ಆ ತಪದಲ್ಲಿ ದಿನಪ ತಾಂ ತೋರೆನೆ. ಅದರಿಂದ ಮುಕ್ತನಿಗೆ ತನು ಧರ್ಮ ಬಿಡಲಾರದು. ಅದಕ್ಕಾಗಿ ತೋರಿದರು ಶರೀರ ಧರ್ಮಗಳೇ ವಿನಃ ಆತ್ಮನ ಧರ್ಮ ಅಲ್ಲ. ಆತ್ಮ ಅಂತ ತಾನು ದೃಢ ಮಾಡಿಕೊಂಡಿದ್ದರೂ ಕೂಡ ಶರೀರ ಧರ್ಮನ್ನಂತೂ ಅದ್ರ ಪಾಡಿಗೆ ಆ ಒಂದು ಧರ್ಮಗಳು ನಡೀತಾ ಇರ್ತಾವಂತ. ಅವನಿಗೆ ಮುಪ್ಪಾಗ್ತದ, ಆಮೇಲೆ ಅವನಿಗೆ ಕೆಲವು ರೋಗನು ಬರ್ತಾವ, ಕೆಲವು ಆರೋಗ್ಯನೂ ಇರಬಹುದು, ಅಪಕ್ಷೇತನು ಆಗಬಹುದು, ಅಥವಾ ಇನ್ನು ಏನೇನೇ ಆಗಿ ಕೊನೆಗೆ ಅವನಿಗೆ ಸಾವು ಅನ್ನುವಂಥದ್ದು ಸಮೀಪ ಆಗ್ಬೋದು. ಒಂದು ದಿನ ಸತ್ತು ಹೋಗ್ಬೋದು. ಅವನು ಶರೀರ ಎಲ್ಲಿ ಯಾವಾಗ ಹೋಗ್ತಂತ ಗೊತ್ತಿಲ್ಲ. ಅವನು ಎಲ್ಲಿ ದೇಹವನ್ನ ಬಿಟ್ಟರು ಕೂಡ ಅವನ ದೇಹ ಬಿಡುವ ಸ್ಥಳದಿಂದ ಇವನ ಅಜ್ಞಾನಿ ಅಂತ ಅನ್ನಬಾರದು. ಮತ್ತೆ ಸ್ಥಳದಿಂದ ಜಾಗದಿಂದ ಇವನ ಜ್ಞಾನಿ ಅಂತ ಅನ್ನಬಾರದು. ಕೆಲವರು ಹೋದ ವರ್ಷ ನಮ್ಮಲ್ಲಿ 2 ವರ್ಷ ಹಿಂದೆಮ ಒಂದು 10-15 ಒಂದು ಜನರ ಗುಂಪು ಕಾಶಿ ಕ್ಷೇತ್ರಕ್ಕೆ ಹೋಗಿದ್ರು. ಕಾಶಿ ವಿಶ್ವೇಶ್ವರಯ್ಯನ ದರ್ಶನವನ್ನ ಮಾಡಿಕೊಂಡು ಈ ಕಡೆ ಬರಬೇಕು ಅನ್ನೋದ್ರೊಳಗಾಗಿ ಅದರ ಗುಂಪಿನಲ್ಲಿ ಇರುವಂತ ಒಬ್ಬ ಸ್ತ್ರೀಯಳು ಆಕೆ ಅಲ್ಲೇ ಯಾವುದೇ ಕಾರಣದಿಂದ ವ್ಯತ್ಯಾಸವಾಗಿ ಪ್ರಾಣವೇ ಬಿಟ್ಲಲ್ಲಿ. ಎಲ್ಲಿ ಬಿಟ್ಟಮ್ಮ? ಕಾಶಿಯಲ್ಲಿ. ಕಾಶಿ ಅದು ಪುಣ್ಯಕ್ಷೇತ್ರ ಅಂತ ಎಲ್ಲರಿಗೂ ಗೊತ್ತಿದೆ. ಕಾಶಿ ತೂನ್ ಮುಕ್ತ ಅಂದ್ರೆ ಕಾಶಿಯಲ್ಲಿ ದೇಹವನ್ನ ಬಿಟ್ರೆ ಅದು ಮುಕ್ತರಾಗ್ತಾರ ಅಂತ ವಾಚಾರ್ಥದ ವಾಕ್ಯಗಳು ಉಂಟು. ಈ ಅಮ್ಮ ಇಲ್ಲಿಂದ ಅಲ್ಲಿಗೆ ಹೋಗಿ ಆ ಪುಣ್ಯಕ್ಷೇತ್ರದಲ್ಲಿ ಶರೀರ ಬಿಟ್ರೆ ಅವ್ರ ಜ್ಞಾನಿ ಅಂತ ಅನ್ನಕ್ಕಾಗ್ತದಮ್ಮ? ಅನ್ನಕ್ಕಾಗದಲ್ಲ ಅಂತ. ಅದರಂತೆ ಒಬ್ಬ ಆತ್ಮಜ್ಞಾನಿ
ಮರೆತಾದರೂ ಒಂದು ಸುಡುಗಾಡದಲ್ಲಿ ದೇಹ ಬಿಟ್ಟರು ಕೂಡ ಅವನಿಗೆ ಅಜ್ಞಾನಿ ಅಂತ ಹೇಳಕ್ ಬರೋದಿಲ್ಲ. ಅವ್ರಿಗೆ ಜ್ಞಾನಿ ಅಂತ ಕಾಶಲ್ಲಿ ಬಿಟ್ಟವ್ರಿಗೆ ಹೇಳಂಗಿಲ್ಲ. ಸುಡುಗಾಡದಲ್ಲಿ ದೇಹ ಬಿಟ್ಟಂತ ಆತ್ಮಜ್ಞಾನಿಗೆ ಅಜ್ಞಾನಿ ಅಂತ ಹೇಳಕ್ ಬರಂಗಿಲ್ಲ. ಕಾರಣ ಅವರ ಸ್ಥಳದ ಮುಖ್ಯ ಅಲ್ಲ, ಅಂತರಂಗದ ಜ್ಞಾನ ಮುಖ್ಯ, ಅರಿವು ಮುಖ್ಯ ಅನ್ನುವಂತ ಮಾತನ್ನ ಹೇಳ್ತಾ ಬಂದ್ರು ನಮ್ಮ. ಆದ್ದರಿಂದ ಮುಕ್ತನಿಗೂ ತನು ಧರ್ಮ ಬಿಡೋದಿಲ್ಲ ಅಂತ. ಇದಕ್ಕೆ ಕಾರಣ ನಮ್ಮ ಬಸವಾನಂದರು 2003 ಆಗಲೇ ಒಂದು ಸಲ ಹೇಳಿನಲ್ಲ ಇದನ್ನ, ಅವ್ರಿಗೆ ಪಾರ್ಶ್ವ ಅನ್ನುವಂಥದ್ದು ಬಂತು. ಮತ್ತ ಅಂಥ ಪುಣ್ಯಾತ್ಮ, ಅಂಥ ದೃಢ ಅಪರೋಕ್ಷ ಜ್ಞಾನಿ, ಅವರು ಎಚ್ಚರದಲ್ಲಿ ದೇಹವನ್ನ ಬಿಟ್ಟವ್ರವ್ರು. ನಾವೆಲ್ಲ ನಿದ್ದೆಯಲ್ಲಿ ದೇಹ ಭಾವವನ್ನು ಬಿಡ್ತೀವಿ. ನಿದ್ರೆಯಲ್ಲಿ ಎಲ್ಲರೂ ದೇಹವನ್ನು ಬಿಟ್ಟಿರ್ತೀವಿ ನಾವು. ಅದು ಬಹಳ ಸರಳ ಆದ ಜೀವಾತ್ಮನಿಗೆ. ಎದ್ದಾಗಿ ಕೆಲವು ಸಲ ನಾವು ಬಟ್ಟೆಗಳನ್ನ ಬಿಡ್ತೀವಿ ನೋಡಿ, ಬಿಟ್ಟಿರ್ತೀವಿ. ಸೆಕೆ ಬಹಳ ಅಂತ ಸಂದರ್ಭದಲ್ಲಿ ಹೆಚ್ಚಾಗಿ ಗಂಡಸರು ಶರ್ಟ್ಗಳನ್ನ ತೆಗೆದಿಡ್ತಾರೆ, ಬರೇ ಬನ್ನಿನ ಮೇಲೆ ಇರ್ತಾರೆ. ಇಲ್ಲ ಕೆಲವು ಜನ ರಾತ್ರಿ ಮಲಗುವಾಗ ಬಟ್ಟೆಯನ್ನು ಬಿಚ್ಚೇ ಮಲಗ್ತಾರ. ಅವ್ರು ಇದು ಬಿಚ್ಚಿಬಿಡ್ತೀವಿ, ನಾವು ಬಿಚ್ಚುತ್ತೇವೆ. ಅದರಂತೆ ಆತ್ಮಜ್ಞಾನಿಗಳು ಜ್ಞಾನ ಆದ ನಂತರ ಜೀವಾತ್ಮನಿಂದ ದೇಹವನ್ನ ಅವರು ಬಟ್ಟೆಯನ್ನ ಬಿಚ್ಚಿ ಆ ಕಡೆ ಇಟ್ಟಂಗ ದೇಹ ಭಾವವನ್ನ ಬಿಚ್ಚಿ ಒಂದ್ ಕಡೆ ಇಟ್ಟಿರ್ತಾರ. ಅವ್ರು ಬಟ್ಟೆಯನ್ನ ಬಿಚ್ಚಿಟ್ಟಂಗ ಅವರು ಭಾವವನ್ನು ಬಿಟ್ಟ. ಅದು ಯಾವಾಗಮ್ಮ? ನಿದ್ರೆಯಲ್ಲಿ ಅಂತ. ಆದ್ರೆ ಜ್ಞಾನಿಗಳು ಎದ್ದಾಗನೇ ಈ ಭಾವವನ್ನು ಬಿಟ್ಟಿರ್ತಾರ. ಬಟ್ಟೆಯನ್ನ ಭಾವವನ್ನ ರಾತ್ರಿ ಬಿಟ್ಟಂಗ ಎದ್ದಾಗನೇ ದೇಹದ ಭಾವವನ್ನು ಬಿಟ್ಟವರು ಆತ್ಮಜ್ಞಾನಿಗಳು. ಆದರೂ ಕೂಡ ಅವರಿಗೆ ಶರೀರ ಇರುವ ತನಕ ಆ ಶರೀರದ ಧರ್ಮಗಳೇನವ, ಹಸಿವು ಆಗ್ತದ, ತೃಷಿ ಆಗ್ತದ, ಸುಖ ಆಗ್ತದ, ದುಃಖ ಆಗ್ತದ. ಆಮೇಲೆ ನಿಶ್ಚಯ ಮಾಡ್ತಾರ, ನಿರ್ಣಯ ಮಾಡ್ತಾರ. ಅವರು ಕೂಡ ಕೆಲವು ಒಳ್ಳೇದಂತಾರ, ಕೆಲವು ಕೆಟ್ಟದಂತಾರ. ಅದು ಶ್ರೇಷ್ಠ ಅಂತಾರ, ಇದು ಕನಿಷ್ಠ ಅಂತಾರ. ಇದು ಉತ್ತಮ ಅಂತಾರ, ಇದು ಉತ್ತಮ ಅಲ್ಲ ಅಂತಾರ. ಇವೆಲ್ಲವೂ ಕೂಡ ಶರೀರ ಧರ್ಮಗಳು. ಆದರೆ ಇವುಗಳಿಂದ ಈತನನ್ನ ಜ್ಞಾನಿ ಅಜ್ಞಾನಿಯಿಂದ ತಿಳಿಯಲಿಕ್ಕೆ ಬರೋದಿಲ್ಲ. ಅಜ್ಞಾನಿಯಲ್ಲಿ ಇದ್ದುವೆ ಜ್ಞಾನಿ ಇಲ್ಲವ, ಜ್ಞಾನಿಯಲ್ಲಿ ಇದ್ದುವೆ ಅಜ್ಞಾನಿ ಇಲ್ಲ. ಆ ಕಾರಣ ಅವರ ಅಂತರಂಗದ ವಾಸನೆಗಳಿಂದ ಇವನು ಜ್ಞಾನಿ ಅಜ್ಞಾನಿ ಅಂತ ತಿಳಿಲಿಕ್ಕೆ ಬರ್ತದ. ಅದಕ್ಕಾಗಿ ಜ್ಞಾನಿ ಹೃದಯ ಗ್ರಂಥಿಯನ್ನ ಛೇದನ ಮಾಡಿರ್ತಾನ. ಅಜ್ಞಾನಿ ಈ ಮನುಷ್ಯನಲ್ಲಿ ಹೊರಗಿನ ಯಾವ ವಿಷಯಾದಿಗಳನ್ನ, ಮಾನ ಅಭಿಮಾನಗಳನ್ನ, ಮಮಕಾರಗಳ ಗಂಟನ್ನ ಹಾಕೊಂಡಿರ್ತಾನ. ಇವನಿಗೆ ಅಜ್ಞಾನ ಇರ್ಬೇಕು. ಗಂಟನ್ನ ಬಿಚ್ಚಿಕೊಂಡವನಿಗೆ ಜ್ಞಾನಿ ಅನ್ನಬೇಕ. ಇದರಿಂದ ಇವನು ಜ್ಞಾನಿ ಅಜ್ಞಾನಿ ಅಂತ ತಿಳಿಬೇಕು ವಿನಃ ಶರೀರದಲ್ಲಿ ತಾರತಮ್ಯ ಮಾಡಂಗಿಲ್ಲ. ಕಾರಣ ನಮ್ಮ ಅಜ್ಞಾನಿ ಬಾಯಿಂದ ಮಾತಾಡ್ತಾನ, ಜ್ಞಾನಿ ಇದೇ ಬಾಯಿಂದ ಮಾತಾಡ್ತಾನ.
ಅಜ್ಞಾನಿ ಇದೇ ಕಣ್ಣಿಂದ ಜಗತ್ತು ನೋಡ್ತಾನ, ಜ್ಞಾನಿ ಇದೇ ಕಣ್ಣಿನಿಂದ ಜಗತ್ತು ನೋಡ್ತಾನ. ಅಜ್ಞಾನಿ ಲೋಕದ ಶಬ್ದವನ್ನ ಇದೇ ಕಿವಿಯಿಂದ ಕೇಳ್ತಾನ, ಜ್ಞಾನಿ ಕೂಡ ಇದೇ ಕಿವಿಯಿಂದ ಕೇಳ್ತಾನ. ಹೀಗೆ ಇಂದ್ರಿಯಾದಿಗಳು ಸಮಾವ, ವಿಷಯಾದಿಗಳು ಸಮಾವ, ಆಮೇಲೆ ಆ ಅಪೇಕ್ಷೆಯನ್ನ ಮಾಡುವಂತ ಮನಸ್ಸು ಕೂಡ ಅದು ಸಮಾನ ಇರ್ತ ಎಲ್ಲರಲ್ಲಿ. ಒಬ್ಬನ ಮನಸ್ಸು ಒಂದು ಸಲ ಬೇಕಂದಾಗ ಇನ್ನೊಬ್ಬನ ಮನಸ್ಸು ಬೇಡ ಅನ್ಬಹುದು ಅಷ್ಟ. ಆದ್ರೆ ಅದರ ಬಯಕೆ ಇಚ್ಛೆ ಅಂತ ಅವೇ ಅವ. ಆ ಕಾರಣಕ್ಕಾಗಿ ಅದರಿಂದ ವಿಚಾರ ಮಾಡಂಗಿಲ್ಲ, ಅವನ ಅಂತರಂಗದ ಜ್ಞಾನದಿಂದ ನೋಡು ಅಂದ್ರು. ಹೀಗೆ ಬದ್ಧ ಮುಕ್ತರಲ್ಲಿ ತನು ಧರ್ಮಗಳು ಸಮಾನವಾಗಿರುತ್ತವೆ. ಸೂರ್ಯನ ಪ್ರಕಾಶ ಎಲ್ಲಾ ಋತುಗಳಲ್ಲಿ ಸಮಾನವಿದ್ದಂತೆ ಎಲ್ಲಾ ದೇಹಗಳಲ್ಲಿ ತನು ಧರ್ಮಗಳು ಸಮಾನವಾಗಿ ಇರುತ್ತವೆ. ಆದರೆ ಮುಕ್ತನಲ್ಲಿ ತನು ಧರ್ಮವಿದ್ದರೆ ಆತನು ಮುಕ್ತನು ಎಂತಾಗುವನು? ಆದರೆ ಅಂದ್ರೆ ಸಂಶಯ ಅಲ್ರಿ. ಅಜ್ಞಾನಿಯಲ್ಲಿ ತನು ಧರ್ಮ ಇರ್ತದ, ಶರೀರ ನಾನಂತಾನ, ನಂದಂತಾನ, ಏನೋ ಅಂತಾನ ಇರ್ಲಿ. ಮತ್ತೆ ಮುಕ್ತನಲ್ಲೇನು ಶರೀರ ಧರ್ಮ ಅವ, ಮತ್ತೆ ಅಜ್ಞಾನಿಯಲ್ಲೂ ಶರೀರ ಧರ್ಮ ಅವ. ಅಂದ್ರೆ ಈತನು ಮುಕ್ತನು ಹೇಗಾಗುವನು? ಜ್ಞಾನಿ ಮುಕ್ತ ಹೆಂಗಾಗ್ತಾನ? ಯಾಕಂದ್ರೆ ಆತನಲ್ಲಿ ಶರೀರ ಧರ್ಮ ಅವ. ಆ ಶರೀರ ಧರ್ಮ ಅಜ್ಞಾನಿಗಳಲ್ಲಿ ಇರೋದು ಸಹಜ. ಅದು ನೀವು ಇವನಲ್ಲಿ ಇರ್ತಾನಂದಾಗ ಮುಕ್ತನ ಎಂತಾಗುವನು? ತನು ಧರ್ಮವು ಅಳಿದಾಗ ಮುಕ್ತನಾಗುವನಾಗಲಿ, ತನುವಿದ್ದು ತನು ಧರ್ಮಗಳಿದ್ದು ಮುಕ್ತನಾಗುವನು ಎಂಬುದು ಹೇಗೆ ಸಿದ್ಧಿಸುತ್ತದೆ? ಮತ್ತೆ ಪ್ರಶ್ನೆ ಮಾಡ್ತಾರಮ್ಮ ಅವ್ರು. ಶರೀರ ಧರ್ಮ ಅಳಿದಾಗ ಮುಕ್ತನಾಗ್ತೀವಿ ಅಂತೀವಿ, ಒಪ್ತೋಣ. ಶರೀರ ಆದಂತೀರಿ, ಶರೀರ ಧರ್ಮಗಳಾವಂತೀರಿ, ಮತ್ತೆ ಆತ ಮುಕ್ತನಾಗುವನು ಅನ್ನುವುದು ಹೇಗೆ ಸಂಭವಿಸುತ್ತದೆ ಎಂಬ ಪ್ರಶ್ನೆಗೆ ತನುವಿದ್ದು ತನು ಧರ್ಮಗಳಿದ್ದು ಮುಕ್ತನಾಗಲಿಕ್ಕೆ ಸಂಭವಿಸುತ್ತದೆ. ತನು ಧರ್ಮ ಅಳಿದಾಗ ಮುಕ್ತನಾಗುತ್ತಾನೆ ಎಂದು ಬಗೆವನು. ಆತ ಹಿಂದೆನೆ ಹೇಳನ, ಸತ್ತ ಹೆಣಕ್ಕೆ ಹೇಳಬೇಕಾಗ್ತದಂತ ಹೇಳ್ಬಿಟ್ರು. ಇಲ್ಲಿ ಏನಾಯ್ತಲ್ಲ, ಆ ರೀತಿ ಬಗೆವನು ಭಾವಿಸುವನು ಮೂರ್ಖನು. ಅವ್ರಿಗೆ ಏನಂದ್ರಮ್ಮ, ಮೂರ್ಖರು ಅಂತ ಕರೆದು ಎಂಬ ಉತ್ತರವನ್ನ ಮುಂದಿನ 95ನೇ ಶ್ಲೋಕದಲ್ಲಿ ಅದನ್ನ ಉತ್ತರಿಸುತ್ತಾರೆ ಅಂತ ಹೇಳ್ತಾ ಬಂದ್ರು ನಮ್ಮ. ಹೀಗೆ ಆ ಮೂರ್ಖ ಅಂತ ಯಾಕೆ ಹೇಳಬೇಕು ಅಂತಂದ್ರೆ, ಇದು ಸ್ವಲ್ಪ ವಿಚಾರ ಮಾಡೋದಮ್ಮ. ಇವತ್ತಿಗೆ ಇಷ್ಟೇ ಇರ್ಲಿ, ನೀವು ಸ್ವಲ್ಪ ರೆಸ್ಟ್ ಮಾಡ್ರಿ. ಮತ್ತೆ ನಾಳೆ ದಿನ ಈ 95ನೇ ಶ್ಲೋಕವನ್ನ ವಿಚಾರ ಮಾಡೋಣ. ಇದು ಸ್ಪಷ್ಟ ಆಯ್ತಿಲ್ಲ ನಿಮಗೆ? ಇದು ಸ್ಪಷ್ಟ ಆದ ಸಾಕು, ಅತ್ಯಂತ ಮುಖ್ಯವಾದದ್ದು. ಇಲ್ಲಿ ಬಹಳ ಜನಕ್ಕೆ ಸಂಶಯ ಬರ್ತಾವ. ಅದಕ್ಕೆ ಇದು ಕರೆಕ್ಟ್ ಆಗಿ ತಿಳ್ಕೊಂಬಿಟ್ರೆ ಇವ್ರು ಜ್ಞಾನಿ ಅಜ್ಞಾನಿ
ಅಂತ ಹೇಗೆ ಅಂತ ತಿಳ್ಕೊಂಬಕ ನಮ್ಗ ಅನುಭವವನ್ನು ಕೊಟ್ಟರು ಅವ್ರು. ಅದಕ್ಕೆ ಆತ್ಮಜ್ಞಾನಿಗಳ ಅಂತರಂಗದ ವಾಸನೆಗಳೇನಾವ ಅದರ ಮೇಲೆ ಇವರು ಜ್ಞಾನಿ ಅಜ್ಞಾನ ಅಂತ ಅನ್ಬೇಕು ವಿನ ಹೊರಗಿನ ಶರೀರ ಧರ್ಮವನ್ನು ನೋಡಬಾರ್ದು. ವ್ಯವಹಾರಗಳಲ್ಲೇನು ನೋಡ್ಬಾರ್ದಲ್ರಿ? ಹೌದು, ಯಾವ ವ್ಯವಹಾರವನ್ನು ಅವ್ನು ನೋಡುವ ವ್ಯವಹಾರನೇ ಬೇರೆ, ಇವರು ಬೇರೆ. ಲಾಭ ನಷ್ಟದ ಮೇಲೆ ವ್ಯವಹಾರ ಅಜ್ಞಾನಿಗಳು, ಲಾಭ ಇಲ್ಲ ನಷ್ಟ ಇಲ್ಲದ ಮಾಡ್ತಕ್ಕಂತ ವ್ಯವಹಾರ ಜ್ಞಾನಿಗಳು. ಅಜ್ಞಾನದು ಪ್ರತಿಯೊಂದು ವ್ಯವಹಾರದಲ್ಲಿ ಲಾಭ ನಷ್ಟ ಲೆಕ್ಕಾಚಾರ ಮಾಡ್ತಾನೆ. ಅಜ್ಞಾನಿ ಅನುಕೂಲ ಪ್ರತಿಕೂಲ ಮಾಡ್ತಾನ. ಅಜ್ಞಾನಿಯ ವ್ಯವಹಾರದಲ್ಲಿ ರಾಗ ದ್ವೇಷ ಇರ್ತದ. ಅಜ್ಞಾನಿಯ ವ್ಯವಹಾರದಲ್ಲಿ ಕಾಮ ಕ್ರೋಧ ಇರ್ತದ. ಅಜ್ಞಾನಿಯ ವ್ಯವಹಾರದಲ್ಲಿ ಮದ ಮತ್ಸರ ಇರ್ತದ. ಜ್ಞಾನಿ ಇವೆಲ್ಲವೂ ಮಾಡ್ತಾನೆ ವ್ಯವಹಾರ. ಆದರೆ ಆತ ನಿರ್ವ್ಯಾಪಾರಿಯಾಗಿ ಲಾಭ ಮತ್ತು ನಷ್ಟ ಇಲ್ಲ, ಅನುಕೂಲ ಇಲ್ಲ ಪ್ರತಿಕೂಲ ಇಲ್ಲ, ಬೇಕೆ ಅಂತ ಅನ್ನುವುದಿಲ್ಲ, ಬೇಡಲೇ ಅಂತೋದೇನಿಲ್ಲ. ಪ್ರಾರಬ್ಧ ವಶದಿಂದ ಅವನಿಗೆ ಏನು ದೊರೀತದ ದೊರೆಯಲೇನು ಅದರಲ್ಲೂ ಸಂತುಷ್ಟ. ಹಿಂಗಾಗಿ ವ್ಯವಹಾರಗಳು ಮಾಡಿದ್ರು ಕೂಡ ಇವನಿಗೆ ಲಾಭ ನಷ್ಟ ಇರ್ತದ ಅಜ್ಞಾನಿಯ ಭಾವದಲ್ಲಿ. ಇವನಿಗೆ ಸಂತೋಷದ ಲೆಕ್ಕ ಇರ್ತದ ಜ್ಞಾನಿಗೆ. ಇಷ್ಟೇ ವ್ಯತ್ಯಾಸ. ಅದು ಬರ್ತದ ಮುಂದೆ ಬರ್ತದ ಮತ್ತೆ. ಅದನ್ನ ಕೇಳವಂತೀವಿ. ಬಹಳ ಚಂದ ಆಯ್ತು. ಮಳೆ ಹೇಗಿದೆಮ್ಮ ಬೆಂಗಳೂರಲ್ಲಿ? ತುಂಬಾ ಇದೆ ರೀ. ಬಹಳ ಚೆನ್ನಾಗೈತಮ್ಮ, ನೀವು ಬಂದು ಚೆನ್ನಾಗೈತೆ. ಆಯ್ತು ಆಯ್ತು. ನಮಸ್ಕಾರ ನಮಸ್ಕಾರ. ಅಷ್ಟು ಮಾಡ್ರಿ.